ಬಿಸ್ನೆಸ್ ಇಂಡಿಯಾದಲ್ಲೇ ಇದೆ, ಬೇರೆ ಕಂಟ್ರಿ ಮೇಲೆ ಅವಶ್ಯಕತೆನೇ ಇಲ್ಲ ನಮಗೆ. ಯಾಕಂದರೆ ಆ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ 70% ಅಷ್ಟು ಆಪರ್ಚುನಿಟಿ ಇದೆ. ಈ 4 ಸೆಕ್ಟ್ರು ನೋಡಿದಾಗ ಮತ್ತು ಆಲ್ರೆಡಿ ಫಾರಿನಲ್ಲೆಲ್ಲ ಆಲ್ರೆಡಿ 60% 40% ಇನ್ವೆಸ್ಟರ್ಸ್ ಇದೆ. ಆಲೋಚನೆ ಮಾಡ್ತಿದ್ದೆ ಹೆಂಗಿರುತ್ತೆ ಏನಿಲ್ಲ ಅಂತ, ಬಟ್ ಇವರು ಹೇಳ್ಕೊಟ್ಟಿರೋದಕ್ಕೆ ನಾನು ಕೊಟ್ಟಿರೋ ಫೀಸ್ ಅದು ಭಾಳ ಡಿಫ್ರೆನ್ಸ್ ಇದೆ. ಸೊ ವೆರಿ ಮಚ್ ಹ್ಯಾಪಿ. 5,000 ವರ್ತ್ ಅಲ್ಲ, ಇದು 50,000 ವರ್ತ್ ಒಂದು ಟ್ರೈನಿಂಗ್ ಕ್ಲಾಸ್ ಇದು. 8 crore ಟ್ರಿಲಿಯನ್ ವಿತಿನ್ 2027 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಅರ್ಲಿ ಬೇಗ ಆಗುತ್ತೆ, ಹಾಗಾಗಿ ಸ್ಟಾಕ್ ಮಾರ್ಕೆಟ್ ತುಂಬ ಬೆಳೆಯುತ್ತೆ. ಟು 10% ದಿಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಯಾವುದೇ ಒಂದು ಟ್ರೇಡಿಂಗ್ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಇದು ಗ್ಯಾಮ್ಲಿಂಗ್ ಅಲ್ಲ, ಇಟ್ಸ್ ಎ ಬಿಸ್ನೆಸ್. ಸೊ ದಯವಿಟ್ಟು ಎಲ್ಲರೂ ಬಂದು ಕಲಿತು ನೀವು ಇನ್ವೆಸ್ಟ್ಮೆಂಟು ಈಕ್ವಿಟಿಗೆ ಅಂತ ಹೋದರೆ ಖಂಡಿತ ಅದು ನೀವು ಡೈರೆಕ್ಟ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಖಂಡಿತ ಅರ್ನಿಂಗ್ಸ್ ಇದೆ. ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ. ಆ್ಯಂಡ್ ಇಂಡಿಯಾಲೇ 70% ಇನ್ನೂ ಓಪನಿಂಗ್ಸ್ ಇದೆ ಬಿಸ್ನೆಸ್ ಆಪರ್ಚುನಿಟಿ. ಯಾಕಂದರೆ ನಮ್ಮಲ್ಲೇ ಬೇಸಿಕ್ ನೆಸೆಸಿಟೀಸ್ ಇಲ್ಲದೇ ಇರೋ ಕಾರಣ ಈ ಥರ ಎಕಾನಮಿ ಡೆವಲಪ್ ಆಗ್ತಾ ಇರೋದ್ರಿಂದ ಖಂಡಿತ ಬೈ 2030 ಇದಕ್ಕಿಂತ ಡಬಲ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್.